ಸಮಾಜ ಸೇವೆಗೆ ಡಾಕ್ಟರ್ ರಾಜೇಶ್ ನಾಯಕ್ಗೆ ನಾಡಪ್ರಭು ಕೆಂಪೇಗೌಡ ರಾಷ್ಟ್ರೀಯ ಪ್ರಶಸ್ತಿ. ಚಾಮರಾಜನಗರ ಸಮಾಜ ಸೇವೆ ಕ್ಷೇತ್ರದಲ್ಲಿ ಸಲ್ಲಿಸಿರುವ ವಿಶಿಷ್ಟ ಸೇವೆಯನ್ನು ಗುರುತಿಸಿ ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆಯ ಡಾಕ್ಟರ್ ರಾಜೇಶ್ ನಾಯಕ್ ಅವರಿಗೆ ಪ್ರತಿಷ್ಠಿತ ನಾಡಪ್ರಭು ಕೆಂಪೇಗೌಡ ರಾಷ್ಟ್ರೀಯ ಪ್ರಶಸ್ತಿ ಪ್ರದಾನ ಮಾಡಿ ಗೌರವಿಸಲಾಯಿತು. ಬೆಂಗಳೂರು ಗಂಧದ ಗುಡಿ ಕನ್ನಡ ಸಂಘ ಹಾಗೂ ಧಾರವಾಡದ ಚೇತನ ಪ್ರತಿಷ್ಠಾನದ ಸಂಯುಕ್ತಾಶ್ರಯದಲ್ಲಿ ನವಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಕಲೆ, ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಪರಿಷತ್ತು ಬೆಂಗಳೂರು ಸಹಯೋಗದೊಂದಿಗೆ ಭಾನುವಾರ ನೆಲಮಂಗಲದ ಡಾಕ್ಟರ್ BR ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಿದ್ದ ಕನ್ನಡ ನುಡಿ ಸಮ್ಮೇಳನದಲ್ಲಿ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಿತು. ಸಮ್ಮೇಳನದ ಅಧ್ಯಕ್ಷತೆ ವಹಿಸಿದ್ದ ಹಿರಿಯ ಸಾಹಿತಿ ಡಾಕ್ಟರ್ ಬೇರ್ಯಾ ರಾಮ್ ಕುಮಾರ್ ರವರು ಸಮ್ಮೇಳನ ಉದ್ಘಾಟನೆ ನೆರವೇರಿಸಿ ಮಾತನಾಡಿ, ಕನ್ನಡ ನಾಡು ನುಡಿ ಸಂಸ್ಕೃತಿ ಮತ್ತು ಸಮಾಜದ ಅಭಿವೃದ್ಧಿಗೆ ಶ್ರಮಿಸುತ್ತಿರುವ ಸಾಧಕರನ್ನು ಗುರುತಿಸಿ ಗೌರವಿಸುವುದು ಅತ್ಯಂತ ಮಹತ್ವದ ಕಾರ್ಯವಾಗಿದೆ. ನಾಡಪ್ರಭು ಕೆಂಪೇಗೌಡರ ಆದರ್ಶಗಳು ಇಂದಿನ ಪೀಳಿಗೆಗೆ ಪ್ರೇರಣೆಯಾಗಿದ್ದು, ಪ್ರಶಸ್ತಿ ಪುರಸ್ಕೃತರು ಇನ್ನಷ್ಟು ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳಲಿ ಎಂದು ಆಶಿಸಿದರು. ಕಾರ್ಯಕ್ರಮದಲ್ಲಿ ಗಂಧದಗುಡಿ ಕನ್ನಡ ಸಂಘದ ರಾಜ್ಯಾಧ್ಯಕ್ಷ ಡಾಕ್ಟರ್ ಚಂದ್ರಶೇಖರ್ ಮಾಡಲಗೇರಿ ಅವರು ಪ್ರಶಸ್ತಿ ಪತ್ರ, ಸ್ಮರಣಿಕೆ ಹಾಗೂ ಶಾಲು ಹೊದಿಸಿ ಡಾಕ್ಟರ್ ರಾಜೇಶ್ ನಾಯಕ್ ಸೇರಿದಂತೆ ವಿವಿಧ ಕ್ಷೇತ್ರಗಳ ಸಾಧನೆಗೈದ ಸಾಧಕರನ್ನು ಸನ್ಮಾನಿಸಿದರು. ಡಾಕ್ಟರ್ ರಾಜೇಶ್ ನಾಯಕ್ ಅವರು ಸಾಮಾಜಿಕ ಕಳಕಳಿಯ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವುದು ಹಾಗೂ ಸಮಾಜಮುಖಿ ಸೇವೆ ಸಲ್ಲಿಸಿರುವುದನ್ನು ಪರಿಗಣಿಸಿ ಈ ಪ್ರತಿಷ್ಠಿತ ರಾಷ್ಟ್ರೀಯ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. ಸಮಾರಂಭದಲ್ಲಿ ಸಾಹಿತಿಗಳು, ಶಿಕ್ಷಕರು, ಪತ್ರಕರ್ತರು, ಸಮಾಜ ಸೇವಕರು ಹಾಗೂ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ್ದ ನೂರಾರು ಕನ್ನಡಾಭಿಮಾನಿಗಳು ಉಪಸ್ಥಿತರಿದ್ದರು. ವರದಿ ಗೋಲಿಪುರ ಮಣಿಕಂಠ ನಾಯಕ್. ಅಪ್ಪನವರು ಅಮ್ಮನವರನ್ನೆಲ್ಲ ವಿರೋಧ ಮಾಡಿಕೊಂಡು ಕತ್ತೆಗೆ ಅವರ ಹೆಸರಾಗಿ ಮೆರವಣಿಗೆ ಮಾಡಬಹುದು. ವಿದ್ಯಾರ್ಥಿ ಮುಖಂಡಾಗಿ ಅವತ್ತಿಂದೇ ಕನ್ನಡ ಸೇವೆ ತೊಡ್ಕೊಂಡನು. ಬಹುಶಃ ಇವತ್ತು ನನ್ನ ಏನು ಕನ್ನಡದ ಕಾರ್ಯ ಇದೆ, ಗಂಧದಗುಡಿ ಕನ್ನಡ ಸಂಘ, ನವ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಹಾಗೂ ನಮ್ಮ ಚಂದ್ರಶೇಖರ ಮಾಡಲಗೇರಿಯವರ ನೇತೃತ್ವದ ಚೇತನ ಫೌಂಡೇಶನ್ ಧಾರವಾಡ ನನಗೆ ಬಹುಶಃ ಸುವರ್ಣ ಕಿರೀಟವನ್ನು ನನ್ನ ಸೇವೆ ಕೊಡಿಸ್ತು. ನನಗಲ್ಲ, ಕನ್ನಡ ಸೇವೆಗೆ. ನಾನು ಸ್ವಲ್ಪ ಕನ್ನಡದ ಬಗ್ಗೆ ಕಠಿಣವಾಗಿ ಮಾತಾಡ್ತೀನಿ. ಏಕೆಂದ್ರೆ 85ರಲ್ಲಿ P. ಲಂಕೇಶ್ ಅವರಿಂದ ಪ್ರಭಾವಿತರಾಗಿ ದೇಜಗೋವರು ಮಲ್ಲಿಕಾರ್ಜುನ ಅಂಬೇಡ್ಕರ್ ಏನಾದ್ರು ಹೇಳಿ ಬರ್ತಾ ಇದ್ದಾರೆ. ಅವ್ರು ಬಂದು ಊಟ ಮಾಡಿ ವಾಪಸ್ ಹೋಗ್ಬಿಟ್ರು. ಏನೇ ಮಾಡಬೇಡಿ, ಪ್ರಾಸ್ತಾವಿಕವಾಗಿ ಮಾತಾಡಕ್ಕೆ ನನ್ನ ಹತ್ರ ಶಕ್ತಿಲೇ ಇರಲಿಲ್ಲ. ಹಂಗಾಗಿ ಪ್ರಾಸ್ತಾವಿಕ ನೀವೇ ಮಾತಾಡಿ ಅಂತ ನಮ್ಮ ವೆಂಕಟಸ್ವಾಮಿ ಸರ್ ಅವ್ರನ್ನ ಕೇಳ್ಕೊಂಡೆ. ಅವ್ರು ನನಗಿಂತ ಚೆನ್ನಾಗಿ ಮಾತಾಡ್ತಾರೆ ಅಂತಂದ್ರೂ ಗೊತ್ತು. ಈ ಒಂದು ಕಾರ್ಯಕ್ರಮ ಗಂಧದಗುಡಿ ಕನ್ನಡ ಸಂಘದಿಂದ ನಡೀತಾ ಇದ್ದು, ನವ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಕಲೆ, ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಪರಿಷತ್ತಿನ ಇವತ್ತಿನ ಶುಭಾರಂಭದ ಜೊತೆಗೆ ನಮಗೆ ಜೊತೆಯಾಗಿ ನಿಂತಿದ್ದಾರೆ. ಇದು ಚಂದ್ರಶೇಖರ್ ಮಾಡಲಗೇರಿ ಸಾಹಿತ್ಯದ 262ನೇ ಕಾರ್ಯಕ್ರಮ ಆಗಿದ್ದು, ಸ್ವಲ್ಪ ಹಾಲ್ ಚಿಕ್ಕದಾದ್ರೂ ಜನಗಳ ಸೇರಿಬೇಕಾದ ಸೇರಿದೆ. ನಿಮಗೆ ನಮ್ಮ ಕಡೆಯಿಂದ ಒಂದು ಕ್ಷಮೆ ಏನಂತಂದ್ರೆ, ನಿಮ್ಮ ಟೈಮ್ಗೆ ಇನ್ವಿಟೇಷನ್ ಆಗಲಿ ಅವನ್ನೇನು ಕಳ್ಸಕ್ಕಾಗಿಲ್ಲ. ಯಾಕಂತಂದ್ರೆ ನಮ್ಮ ಊರಲ್ಲಿ ಸಿಕ್ಕಾಪಟ್ಟೆ ಮಳೆಯಾಗಿ ನಮಗೆ ನೆಟ್ವರ್ಕ್ ಸಮಸ್ಯೆನೂ ಆಗಿತ್ತು. ಆ ಥರದ ಸಮಸ್ಯೆಯಾಗಿ ನಿಮಗೆ ಇನ್ವಿಟೇಷನ್ ಸರಿಯಾದ ಸಮಯಕ್ಕೆ ತಲುಪಿಲ್ಲ, ಸರಿಯಾದ ಸಮಯಕ್ಕೆ ನಿಮ್ಮನ್ನು ಸಂಪರ್ಕ ಮಾಡೋಕ್ಕಾಗಿಲ್ಲ. ಇಲ್ಲಿಗೆ ಬಂದು ನೀವು ಬಂದಾಗ ಇನ್ನೂ ನಮ್ಮ ಹಾಲ್ ರೆಡಿ ಇರಬೇಕು.